ಇದು ಒಂದು ಐತಿಹಾಸಿಕ ಬಾಗಿನ ಅರ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಸುಮಾರು ಇತ್ತೀಚೆಗೆ ಈಗ ರವೀಂದ್ರನಾಥ್ ಸಾಹೇಬ್ರು ಹೇಳ್ತಾ ಇದ್ರು, ಭಾಳ ವರ್ಷಗಳ ಕಾಲದಿಂದ ನಾವು ಇಲ್ಲೆಲ್ಲ ಬರ್ತಾ ಇದ್ದೀವಿ, ಆದರೆ ಇಷ್ಟಕ್ಕೊಂದು ದೊಡ್ಡ ಜನಸ್ತೋಮ ಸೇರಿ ಬಾಗಿನ ಅರ್ಪಿಸಿರ್ತಕ್ಕಂಥ ಮೊದಲನೇ ವರ್ಷ ಇದು ಅಂತೇಳಿ ಅವರು ಭಾಳವಷ್ಟು ಸಂತಸವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಗೊತ್ತಿಲ್ಲ ಏನು ಹೋದ ವರ್ಷ ಬರಗಾಲ ಇದ್ದು ಈ ಬಾರಿ ಭದ್ರೆ ತುಂಬಿರೋದ್ರ ಪ್ರಯುಕ್ತವಾಗಿ ಜನ ಈ ರೀತಿಯ ಸಂತೋಷ ಹಂಚ್ಕೊಳ್ಳೋದಕ್ಕೆ ಸೇರಿದ್ರು ಹೆಂಗೋ ಅಂತೇಳಿ. ಆದರೆ ಇವತ್ತು ಸುಮಾರು 5,000 to 6,000ಕ್ಕಿಂತ ಹೆಚ್ಚು ಜನ ಸೇರಿ ಅತ್ಯಂತ ಭಕ್ತಿಯಿಂದ ಭದ್ರೆಗೆ ಬಾಗಿನ ಅರ್ಪಿಸೋದ್ರ ಮೂಲಕ ಭಾಳವಷ್ಟು ಸಮಾಧಾನದಿಂದ 5-6 ಸಾವಿರ ಜನಕ್ಕೂ ನಾವೇನು ಇವತ್ತು ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ, ಆ ಎಲ್ಲ ಪ್ರಸಾದವನ್ನು ಸಮಾಧಾನದಿಂದ ಎಲ್ಲರೂ ಕೂಡ ಸ್ವೀಕರಿಸಿ ಈಗೆಲ್ಲ ಭಾಳ ಸಂತೋಷದಿಂದ ಹೋಗ್ತಾ ಇದ್ದಾರೆ. ಖಂಡಿತ ಇಂಥ ಒಂದು ಒಳ್ಳೆಯ ದೊಡ್ಡ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಮಾಧಾನದಿಂದ ಪಾಲ್ಗೊಂಡಿರ್ತಕ್ಕಂಥ 4 ಜಿಲ್ಲೆಯ ಎಲ್ಲ ರೈತರಿಗೆ ನಾನು ಅತ್ಯಂತ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಸುಮಾರು ಇವತ್ತು 6,000 to 8,000 ಜನರು ಸೇರಿದ್ರು. ಆದರೆ ಇವತ್ತು ಊಟ ಮಾಡಿರ್ತಕ್ಕಂಥದ್ದೇ 6,000ಕ್ಕಿಂತ ಹೆಚ್ಚು ಜನರು ಊಟವನ್ನು ಮಾಡಿದ್ದಾರೆ. ಇಲ್ಲಿ ಖುದ್ದಾಗಿ ನಾನೇ ಇವತ್ತು ನಮ್ಮ ಕಾರ್ಯಕರ್ತರು ನೀಡ್ತಾ ಇದ್ರು, ಮತ್ತು ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ. ಜನಸ್ತೋಮ ಭಾಳ ಇದ್ದಿದ್ದರಿಂದ